ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇರಬೇಕಾದ್ರೆ ಯಾರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅನ್ನುವಂತಹ ಚರ್ಚೆ ಈಗ ಜೋರಾಗಿದೆ. ಇಷ್ಟು ದಿನ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ಕಾಂಪಿಟೇಷನ್ ಇದ್ರೆ ಈಗ ನೀನಾ ನಾನಾ ಅನ್ನುವಂತಹದ್ದ ಮಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ಯುದ್ಧ ಬಂದು ನಿಂತಿದೆ. ಅಷ್ಟಕ್ಕೂ ಯಾರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅಸಲಿ ಲೀಡರ್ ಯಾರು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಮೇ 15ರಂದು ತಮ್ಮ ಬರ್ತ್ಡೇ ಒಳಗೆ ಏನೋ ಒಂದು ಮ್ಯಾಜಿಕ್ ಆಗತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಬಹಳ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಅದಲ್ಲದೆ ನೇರವಾಗಿ ಹೈಕಮಾಂಡ್ಗೆ ಮೇ 10ರ ಒಳಗೆ ನಾಯಕತ್ವ ಗೊಂದಲ ಪರಿಹಾರ ಆಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ಕೈಗೊಳ್ಳಲೇಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅತ್ತ ಡಿಕೆ ಹೈಕಮಾಂಡ್ಗೆ ಗಡುವನ್ನ ನೀಡಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಬಣದವರು ಅಹಿಂದ ಅಸ್ತ್ರ ಪ್ರಯೋಗ ಮಾಡಿ ಡಿಕೆಶಿ ಬಣದ ನಿದ್ದೆಗೆಡಿಸಿದ್ದಾರೆ. ಸುಮಾರು 40 ಜನ ನಾಯಕರು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ದೆಹಲಿಗೆ ತೆರಳೋ ಪ್ಲಾನ್ ಕೂಡ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಡಿಕೆಶಿ ಪರೋಕ್ಷವಾಗಿ ಸಿಎಂಗೆ ಟಾಂಗ್ ಕೊಟ್ಟಿದ್ದಾರೆ. ನೀನಾ ನಾನಾ ಅಂತ ಯಾರು ಸಮರ್ಥ ನಾಯಕ ಅನ್ನುವಂತಹ ಕಂಪ್ಯಾರಿಸನ್ ಮಾಡಿದ್ದಾರೆ. ಈ ಹಿಂದೆಲ್ಲ ಡಿಕೆಶಿ ಅವರು ನನ್ನ ಹಾಗೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳ್ತಾ ಇದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ನಾಯಕತ್ವದಲ್ಲೇ ಪಕ್ಷ ಗೆದ್ದಿರೋದು, ನನ್ನ ನಾಯಕತ್ವದಲ್ಲೇ ಜನತೆ 136 ಜನ ಶಾಸಕರನ್ನ ಗೆಲ್ಲಿಸಿರೋದು ಅಂತ ಹೇಳೋದ್ರ ಮೂಲಕ ಸಿಎಂಗೆ ಪರೋಕ್ಷವಾಗಿ ಗುದ್ದನ್ನ ನೀಡುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಈಗ ಡಿಕೆಶಿ ಅವರು ನನ್ನ ನಾಯಕತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳಬಹುದು. ಆದ್ರೆ 2013ರ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಬೇಕಲ್ವಾ. ಸೊ ಯಾರ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನುವಂಥದ್ದನ್ನ ನೋಡಿದ್ರೆ ಅದರ ಮೊದಲ ಕ್ರೆಡಿಟ್ ಪರಮೇಶ್ವರ್ ಅವ್ರಿಗೆ ಸಲ್ಬೇಕಲ್ವಾ. ಇಲ್ಲಿ ಡಿಕೆಶಿ ಪಟ್ಟನ್ನ ಬಿಡ್ತಾ ಇಲ್ಲ, ಸಿದ್ದರಾಮಯ್ಯ ಪಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಒಟ್ನಲ್ಲಿ ಮುಂದೇನಾಗುತ್ತೋ ಜಸ್ಟ್ ವೇಟ್ ಅಂಡ್ ಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.